ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಈ ಮೈಸೂರು ಟು HD ಕೋಟೆ ರೋಡಿಂದ ಬರುವಂತಹ ಒಂದು ಸಬ್ ರಸ್ತೆ, ವಿಲೇಜಿಂದ ಬರುವಂತಹ ರಸ್ತೆ ಇದು ಬಸ್ ರೋಡ್. ಇದು ಒಂದು ರಸ್ತೆಗೆ ಅಟ್ಯಾಚ್ ಆಗಿ ಒಂದು 2 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಒಟ್ಟು ಈ ಸರ್ವೆ ನಂಬರಲ್ಲಿ 4 ಎಕರೆ ಇದೆ. ಕೊಡುವಂಥದ್ದು ನೋಡಿ, ಇಲ್ಲಿ ಅರ್ಧ ಇಲ್ಲಿಂದ ಶುರು ಆಗುತ್ತೆ. ಬಾರ್ಡ್ರ್ ಇದು ಕೆರೆ ಹೋಗುತ್ತಿದ್ದು. ಈ ಲ್ಯಾಂಡ್ ಡೆಡ್ ಎಂಡಲ್ಲಿ ಕೆರೆ ಇದೆ, ಅದ್ರ ಪಕ್ಕ ಚಾನಲ್ ಇದೆ. ಸಾಯಿಲ್ ಇದು ತುಂಬ ಫಲವತ್ತಾಗಿರುವಂತಹ ಮಣ್ಣು. ಯಾಕೆಂದರೆ ಈ HD ಕೋಟೆ ಅಂದ ತಕ್ಷಣ ಆಲ್ಮೋಸ್ಟ್ ಅಲ್ಲಿ ಮಣ್ಣಾಗಬಹುದು ಮತ್ತು ನೀರಿನ ವ್ಯವಸ್ಥೆ ಆಗ್ಬೋದು. ಇಲ್ಲಿ ಸಾಕಷ್ಟು ಪರಿಪೂರ್ಣವಾಗಿದೆ, ಅದರಲ್ಲಿ 2 ಮಾತಿಲ್ಲ. ಬೆಳೆಗಳು ಕೂಡ ಅಷ್ಟೇ, ನೀವು ಯಾವುದೇ ಬೆಳೆ ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಅಂಥ ಒಂದು ಒಳ್ಳೆ ಪರಿಸರ ಇರುವಂತಹ ಏರಿಯಾ ಇದು. ಒಟ್ಟು 4 ಎಕರೆನಲ್ಲಿ 2 ಎಕರೆ ಕೊಡುವಂಥದ್ದು. ಇದು ಜನರಲ್ ಪ್ರಾಪರ್ಟಿ. ಸೊ ಸ್ಕೆಚ್ ಆಗಬೇಕಿದು. ಸೊ ನಿಮಗೆ ವಂಶವೃಕ್ಷ ಪ್ರಕಾರ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರ್ ಅಗ್ರಿಮೆಂಟ್ ಆಗುತ್ತೆ. ಆನಂತರ ಯಾರು ತೊಗೊತಾರೆ ಅವ್ರ ಹೆಸರಲ್ಲೇ ಇದು ಸ್ಕೆಚ್ ಕಟ್ಟುವಂಥದ್ದು 2 ಎಕರೆಗೆ. ಸೊ ಎಲೆಕ್ಟ್ರಿಕ್ ಲೈನು ಲ್ಯಾಂಡ್ ಮುಂದೆನೇ ಇದೆ, ನಿಯರ್ ಬೈ ವಿಲೇಜ್ ಇದೆ. ನೋಡಿ, ಪ್ರೆಸೆಂಟ್ ಇವಾಗ ಇದಕ್ಕೆ ಮುಸ್ಕಿನ ಜೋಳ ಹಾಕಿದ್ದಾರೆ. ನಾವೇನು ಹೋಗ್ತಾ ಇದ್ದೀನಲ್ಲ, ಇದೇ ಬಾರ್ಡ್ರಿದ್ದು. ಇಲ್ಲಿಂದ ಈ ಕಡೆಗೆ ಜಾಗ. ಬಟ್ ಏನು 4 ಎಕರೆ ಇದೆಯಲ್ಲ, ಈ 4 ಎಕರೆನೂ ಕೂಡ ಸಂಪೂರ್ಣವಾಗಿ ಈ ಮುಸ್ಕಿನ ಜೋಳ ಹಾಕಿದ್ದಾರೆ. ಈ ಬೆಟ್ಟ ಗುಡ್ಡಗಳೆಲ್ಲ ಕಾಣ್ತಿದೆಯಲ್ಲ, ಇದು ಚಿಕ್ಕಮ್ಮ ಚಿಕ್ಕದೇವಿ ಬೆಟ್ಟ ಅಂತ ನಾವೇನು ಹೇಳ್ತೀವಲ್ಲ, ಅದು ಈ ಭಾಗದಲ್ಲೇ ಇರುವಂಥದ್ದು. ಈ ಭಾಗಕ್ಕೆ ಇದು ನಿಯರ್ ಇದು ನೋಡಿ. ಈ ಲ್ಯಾಂಡ್ ಇದೆಯಲ್ಲ, ಆ ಕೆರೆ ಹಂಚ್ಗೂ ಕೂಡ ಇದು ಎಂಡಾಗುತ್ತೆ. ಸೊ ಏನು ಮೇನ್ ರಸ್ತೆ, ತಾರ್ ರಸ್ತೆ ಇದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಎಂಡಿದು. ಇಲ್ಲಿಂದ ಇದು ತಾರ್ ರೋಡ್ ಹೋಗುತ್ತಿದ್ದು ರಸ್ತೆ. ಸೊ ಅಲ್ಲಿಂದ ಇಲ್ಲಿ ತನಕ ಟೋಟಲ್ 4 ಎಕರೆ ಬೌಂಡ್ರಿಯಲ್ಲಿ 2 ಎಕರೆ ಮಾತ್ರ ನಿಮಗೆ ಸ್ಕೆಚ್ ಮಾಡಿ ಕೊಡ್ತಾರೆ. ಸೊ ಇದು ಈ ಮ್ಯಾಪಲ್ಲಿ ಏನಾಗಿದೆ ಅಂದರೆ, ಈ ಕೆರೆ ಇಲ್ಲಿ ತನಕ ಕೂಡ ಕಾಣ್ತಾ ಇದೆ ಮ್ಯಾಪಲ್ಲಿ ನೋಡಿ. ಇದೇ ಕೆರೆ, ಆ ಕಡೆ ಒಂದು ಕಾಲುವೆ ಇದೆ, ಈ ಕಡೆ ಕೆರೆ ಇದೆ.